Now, I request Honorable Member of Rajya Sabha of Bagalkot, Shri Narayan Saab Bhandge, kindly grace the occasion, sir. ತಪೋವನದ ಘಟಿಕೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆದರಣೀಯ ಕರ್ನಾಟಕದ ರಾಜ್ಯಪಾಲರಾದಂಥ ಗೆಹ್ಲೋಟ್ जी ಅವರೇ, मैं आपका आभार मानता हूँ राज्यपाल जी, आपने मेरे तपोवन में पधारे और हमारे विद्यार्थियों को आपका मार्गदर्शन मिल रहा है। इस अवसर के लिए सभी के तरफ से फिर एक बार आपका बहुत बहुत आभारी हूँ। ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಷಯಗಳಾದಂಥ ಹಲ್ಸಿ ಅವರೇ, ಬನ್ನಿಗೋಳವರೇ, ಈ ತಪೋವನದ ಚೇರ್ಮನ್ರಾದಂಥ ಡಾಕ್ಟರ್ ಶಶಿಕುಮಾರ್ ಅವರೇ, ಹಾಗೂ ಉಪಸ್ಥಿತರಿದ್ದಂಥ ಎಲ್ಲ ಗಣ್ಯಮಾನ್ಯರೇ, ವಿದ್ಯಾರ್ಥಿಗಳೇ, ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಫಿಶಿ ಅವರು ಹೇಳಿದರು, ಇವತ್ತು ಆಯುರ್ವೇದದ ಮಹತ್ವವನ್ನು ಹೇಳಿದರು. ಆಯುರ್ವೇದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇದೆ. ಅಲೋಪತಿ ಗೊತ್ತಾಗಿದ್ದೇ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ 200 ವರ್ಷದ ಇತಿಹಾಸ ಅಲೋಪತಿಗೆ ಇದೆ. ಆದರೆ 1000 ವರ್ಷಗಳ ಹಿಂದೆ ಶುಶ್ರೂಷು ಅವರು ಆಯುರ್ವೇದದ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಿದರು. ಇವತ್ತು ಜಗತ್ತು ಆಯುರ್ವೇದದ ಕಡೆ ನೋಡ್ತಾ ಇದೆ. ಜಗತ್ತು ಇವತ್ತು ಯೋಗದ ಕಡೆ ನೋಡ್ತಾ ಇದೆ. ಭಾರತದ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗ ದಿನದ ಆಚರಣೆ ಮಾಡುವುದರ ಮುಖಾಂತರ ಜಗತ್ತಿನ ಸ್ವಾಸ್ಥ್ಯದ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಾ ಇರುವುದು ನಮ್ಮೆಲ್ಲರ ಗಮನದಲ್ಲಿ ಇದೆ. ಈ ಸಂದರ್ಭದಲ್ಲಿ ಪದವಿ ಪ್ರದಾನ ಆಗತಕ್ಕಂಥ ಡಾಕ್ಟರ್ಸ್ಗಳು ಇವತ್ತಿನಿಂದ ತಮ್ಮ ಇನ್ನೂ ಹೆಚ್ಚಿನ ಜವಾಬ್ದಾರಿ ಇವತ್ತಿನಿಂದ ಪ್ರಾರಂಭ ಆಗ್ತದೆ. ನಿಜವಾದ ಜೀವನ ಇವತ್ತಿನಿಂದ ತಮ್ಮ ಪ್ರಾರಂಭ ಆಗ್ತಾ ಇದೆ. ರೋಗಿಗಳ ಮಧ್ಯದಲ್ಲಿ ತಾವು ಹೋಗಿ ಅವರಿಗೆ ಒಳ್ಳೆಯ ಉಪಚಾರವನ್ನು ಕೊಟ್ಟು ತಮ್ಮ ಹೆಸರನ್ನು ಕೂಡ, ಜೊತೆಗೆ ನೀವು ಕಲಿತಂಥ ತಪೋವನ ಇದರ ಹೆಸರನ್ನು ಕೂಡ ಎಲ್ಲರಿಗೂ ಪರಿಚಯ ಆಗುವ ರೀತಿ ಆರೈಕೆ ಮಾಡಬೇಕು. ಭಗವಂತ ನಿಮಗೆ ಯಶಸ್ವಿ ಕೊಡಲಿ. ಈ ಘಟಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನು ಕರೆಸಿ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಮಸ್ಕರಿಸಿ ಇನ್ನೊಮ್ಮೆ ಗೌರವಾನ್ವಿತ ರಾಜ್ಯಪಾಲರಿಗೆ ವಂದನೆಗಳು, ಅಭಿನಂದನೆಗಳು. Thank you, respected sir, for motivating speech.